ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂತ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೈಮ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಈ ಶುಭ ಮುಂಜಾನೆಯನ್ನ ಒದಗಿಸಿಕೊಟ್ಟಿದ್ದಾರೆ. ನೂತನ ದಿನದಲ್ಲಿ ನಮ್ಮನ್ನ ನಡೆಸಿದ್ದಾರೆ. ಅದಕ್ಕಾಗಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಆತನು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಆಮೇನ್. ಆ ಪ್ರೀತಿಯನ್ನೇ ತನ್ನ ಮಾತುಗಳ ಮೂಲಕ ನಮ್ಮನ್ನ ಎಷ್ಟೋ ಬಾರಿ ನಮ್ಮನ್ನ ಬಲಪಡಿಸಿದ್ದಾರೆ, ಆಧರಿಸಿದ್ದಾರೆ, ಚುರಿಸಿ ಸರಿಯಾದ ಮಾರ್ಗದಲ್ಲಿ ನಡೆಸಿದ್ದಾರೆ. ಆತನ ಒಂದು ಆಸೆ ಒಂದೇ, ಆತನೊಟ್ಟಿಗೆ ಎಂದೆಂದಿಗೂ ನಾವು ಇರಬೇಕು, ಜೀವಿಸ್ಬೇಕು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದಿನವೂ ಆತನ ಮಾತುಗಳಿಂದ ನಮ್ಮನ್ನ ಬಲಪಡಿಸ್ತಾ ಇರುವಾಗ ಈ ದಿನ ದೇವರು ನಮಗಾಗಿ ಏರ್ಪಡಿಸಿಕೊಟ್ಟಂತ ಜೀವವುಳ್ಳ ದೇವರ ವಾಗ್ದಾನವನ್ನು ನಾವು ಧ್ಯಾನಿಸೋಣ. ದಾನಿಯೇಲನು 6ನೇ ಅಧ್ಯಾಯ 27ನೇ ವಚನ. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮ್ಯಾಕಾಶಗಳಲ್ಲಿ ಅದ್ಭುತ ಮಹತ್ವಗಳನ್ನು ನಡೆಸುವವನೂ ಆಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ನನ್ನ ಜೀವವುಳ್ಳ ದೇವರ ಒಂದು ಗುಣಗಳು ಪ್ರಿಯರೇ. ಎಸ್, ಆತನು ಪ್ರತಿಯೊಬ್ಬರನ್ನು ಉದ್ಧರಿಸುವಂತ ದೇವರು, ಆತನು ರಕ್ಷಿಸುವಂತ ದೇವರು. ನಾವು ಈ ದಿನ ಈ ಸ್ಥಿತಿಯಲ್ಲಿದ್ದೇವೆ, ಈ ಸ್ಥಾನದಲ್ಲಿದ್ದೇವೆ, ಈ ರೀತಿಯ ಒಂದು ಜೀವಿತವನ್ನ ನಾವು ಒಳ್ಳೆ ರೀತಿಯ ಜೀವಿತವನ್ನ ಜೀವಿಸ್ತಾ ಇದ್ದೇವೆ. ಅನೇಕ ಪರಿಸ್ಥಿತಿಗಳು ನಮಗೆ ಒಂದು ವಿರುದ್ಧವಾಗಿದ್ದರೂ ಕೂಡ ನಮ್ಮನ್ನ ದೇವರು ಬಲಪಡಿಸ್ಕೊಂಡು ನಮ್ಮನ್ನ ರಕ್ಷಿಸಿಕೊಂಡು ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಆಮೇಲೆ ದೇವರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಆತ ನಮಗೋಸ್ಕರ ಎಲ್ಲವನ್ನ ಮಾಡ್ತಾನೆ, ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಆಧರಿಸುವಂತ ದೇವರು, ಉದ್ಧರಿಸುವಂತ ದೇವರು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಏನೇ ಭೂಮ್ಯಾಕಾಶಗಳಿರುವಂತ ನಿಮ್ಮ ಏನೇ ಚಿಂತೆಗಳಿರ್ಬೋದು ನನಗೆ ಒಪ್ಪಿಸಿಕೊಡ್ರಿ, ನಾನು ನಿಮ್ಮನ್ನ ಉದ್ಧಾರ ಮಾಡ್ತೇನೆ ಎಂಬುದಾಗಿ. ನಾವು ಅಂದುಕೊಳ್ಬೋದು ಮನುಷ್ಯರು ನನ್ನ ಉದ್ಧಾರ ಮಾಡ್ತಾರೆ, ನನಗಿರುವಂತ ಒಂದು ಟ್ಯಾಲೆಂಟ್ ನಾನು ಉದ್ಧಾರ ಆಗ್ಲಿಕ್ಕೆ ಸಹಾಯಕವಾಗುತ್ತೆ, ನನಗಿರುವಂತ ಆಸ್ತಿ ಆಗಿರ್ಬೋದು, ನನಗಿರುವಂತ ಬಂಧು ಬಳಗ ಆಗಿರ್ಬೋದು, ನನಗಿರುವಂತ ಅಧಿಕಾರ ಆಗಿರ್ಬೋದು, ನಾನು ಉದ್ಧಾರ ಆಗ್ಲಿಕ್ಕೆ ನನಗೆ ಸಾಧ್ಯ ಎಂಬುದಾಗಿ ನಾವು ಅಂದುಕೊಳ್ತೇವೆ. ಪ್ರಿಯರೇ, ಆತನು ಅದ್ಭುತ ಮಹತ್ವಗಳನ್ನ ಭೂಮ್ಯಾಕಾಶಗಳಲ್ಲಿ ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ದೇವರ ಒಂದು ಗುಣ ಏನು ಗೊತ್ತಾ? ಆತನು ಅದ್ಭುತ ಸ್ವರೂಪನು ಎಂಬುದಾಗಿ, ಆಶ್ಚರ್ಯಕರನು ಎಂಬುದಾಗಿ ನನ್ನ ಜೀವವುಳ್ಳ ದೇವರ ಒಂದು ಗುಣಗಳು ಹೇಳ್ತಾ ಇದೆ. ಆ ಗುಣಗಳನ್ನು ನಾವು ಅನುಭವಿಸುತ್ತಾ ಆತನ ರುಚಿ ನೋಡುವಂಥವ್ರಾಗಿರ್ಬೇಕು. ನನ್ನ ದೇವರು ಏನಾಗಿದ್ದಾನೋ ಅದನ್ನ ನಾವು ಕೂಡ ಅನುಭವಿಸುವಂತರಾಗಿ. ಏಕೆಂದ್ರೆ ನಮ್ಮ ತಂದೆ, ಈ ಲೋಕದ ಶಾನಿಕ ತಂದೆ ಏನಾಗಿದ್ರು ಕೂಡ ಅವರಾದ್ಮೇಲೆ ನಾವು ಕೂಡ ಅದೇ ರೀತಿಯಲ್ಲಿ ಇರಬೇಕು, ಅಂತ ಉನ್ನತ ಸ್ಥಾನದಲ್ಲಿ ಇರಬೇಕು ಎಂಬುದಾಗಿ ನೆನೆಸ್ತೇವೆ. ತಂದೆ ಗುಣವೇ ಎಂಬುದಾಗಿ ಹೇಳುವಾಗ ನಾವೆಷ್ಟು ಆನಂದಿಸ್ತೇವೆ. ಅದೇ ರೀತಿಯಲ್ಲಿ ನನ್ನ ಜೀವವುಳ್ಳ ದೇವರ ಗುಣಗಳು ನಾವು ಕೂಡ ಅನುಭವಿಸಬೇಕು. ಆಮೇನ್. ಆವಾಗಲೇ ನನ್ನ ಜೀವವುಳ್ಳ ದೇವರ ಗುಣಗಳನ್ನ ನಾವು ಅನುಭವಿಸಿದಾಗಲೇ ಅದನ್ನ ಪ್ರಕಟಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಅದಕ್ಕಾಗಿ ದಾನಿಯೇಲನನ್ನ ನಾವು ನೋಡ್ತಾ ಇದ್ದೇವೆ. ಎಷ್ಟು ಭಯಂಕರವಾದ ಇಕ್ಕಟ್ಟಿನ ಪರಿಸ್ಥಿತಿ, ತನಗೆ ಪ್ರಾಣಾಪಾಯ ಇದ್ದಂಥ ಸ್ಥಿತಿಯಲ್ಲಿಯೂ ಕೂಡ ದಾನಿಯೇಲನು ಏನು ಮಾಡ್ದ ಗೊತ್ತಾ? ಆತನು ಕರಗಳನ್ನ ಎತ್ತಿ ಮೊಣಕಾಲುಗಳನ್ನ ಹಾಕಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ದೇವರ ನಾಮವನ್ನ ಮೇಲೆತ್ತಿ ಆತನು ದೇವರನ್ನು ಸ್ತುತಿಸ್ತಾ ಇರುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ತನ್ನ ಜೀವಿತದಲ್ಲಿ ಆತನು ಅನುಭವಿಸುವ ಅದ್ಭುತವನ್ನ ಆತನು ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಎಸ್, ಆತನು ಉದ್ಧರಿಸುವಂತ ದೇವರು ನನ್ನ ದೇವರು, ಆತನು ರಕ್ಷಿಸುವಂತ ದೇವರು, ಅಪಾಯ ಸ್ಥಿತಿಗಳಲ್ಲಿ ತಪ್ಪಿಸುವಂತ ದೇವರು. ಪ್ರಿಯರೇ, ದಾನಿಯೇಲನನ್ನ ನಾವು ನೋಡುವಾಗ ಎಷ್ಟೋ ಭಯಂಕರವಾದಂತ ಪರಿಸ್ಥಿತಿ, ಇಡೀ ಆ ಒಂದು ಅನ್ಯ ದೇಶ ಒಂದಾಗ್ಬಿಡ್ತು ಆತನೊಬ್ಬನೇ. ಆದಾಗ ಎಂದಿಗೂ ಆತನು ಭಯ ಪಡ್ಲಿಲ್ಲ. ನಮಗೇನಾದ್ರೂ ಅಂತ ಸ್ಥಿತಿ ಏನಾದ್ರು ಬಂದ್ರೆ
ನಾವು ಚಿಂತೆ ಮಾಡ್ಕೊಂಡು ಕೂತ್ಕೊಳ್ತೇವೆ, ಕಣ್ಣೀರ್ ಹಾಕೊಂಡು ಕೂತ್ಕೊಳ್ತೇವೆ. ಹೌದಲ್ವಾ? ನಿಜವೇ. ಆದರೆ ದಾನಿಯೇಲನ ಏನ್ ಮಾಡ್ದ ಗೊತ್ತಾ? ಚಿಂತೆ ಮಾಡ್ಲಿಲ್ಲ, ಕಣ್ಣೀರ್ ಹಾಕ್ಲಿಲ್ಲ. ಅಯ್ಯೋ ನನ್ನ ಪ್ರಾಣ ಹೋಗ್ಬಿಡುತ್ತೆ, ಅಪ್ಪ ನನ್ನನ್ನು ನಾನು ರಕ್ಷಿಸ್ಕೊಳ್ಬೇಕು, ನಾನು ರಕ್ಷಿಸ್ಕೊಂಡ್ಮೇಲೆ ನೋಡೋಣ, ದೇವ್ರನ್ನ ಪ್ರಾರ್ಥಿಸೋಣ ಅಂತ ಆತನು ಆಲೋಚನೆ ಕೂಡ ಮಾಡಿಲ್ಲ. ಆತನಿಗೆ ಆಜ್ಞೆ ಗೊತ್ತಿದ್ರು ಆತನು ಆ ರೂಪವನ್ನೇನಾಗಿದೆ, ಆತನು ಆ ರೂಪಕ್ಕೆ ಕೈ ಮುಗಿದು ಆತನ ಬೇಡಿಕೊಳ್ಬೇಕು ಅಂತ ಅಂದ್ರೂ ಕೂಡ ಆತನು ದೇವರನ್ನ ಮಾತ್ರವೇ ಪ್ರಾರ್ಥಿಸ್ತ, ಜೀವವುಳ್ಳ ದೇವರನ್ನ ಮಾತ್ರವೇ ಪ್ರಾರ್ಥಿಸ. ಅಲ್ಲಿ ಎಲ್ಲೂ ಕೂಡ ಆ ಧೈರ್ಯವನ್ನ ನಾವು ನೋಡ್ತಾ ಇದ್ದೇವೆ. ಆತನಿಗೆ ಪ್ರಾಣಾಪಾಯ ಸ್ಥಿತಿ ಉಂಟು, ನಾನು ಪ್ರಾರ್ಥಿಸದ ನಾನು ಮರಣಿಸ್ತೇನೆ ಎಂಬುದಾಗಿ ಕೂಡ ಆತನಿಗೆ ಗೊತ್ತು. ಆದಾಗ್ಯೂ ಕೂಡ ದಾನಿಯೇಲನು ಮಾಡಿದಂತ ಉನ್ನತವಾದ ಕಾರ್ಯ ದೇವರ ನಾಮವನ್ನ ಮೇಲೆತ್ತದ ಪ್ರಿಯರೇ. ಆಮೇನ್. ನಮ್ಮ ಜೀವನದಲ್ಲೂ ಅಷ್ಟೇ, ಎಂತ ಪರಿಸ್ಥಿತಿಗಳು ಬಂದ್ರು ಕೂಡ ನನ್ನ ಪ್ರಾಣ ಈಗ ಹೋಗ್ತದೆ ಅಂದಾಗಿ ಕೂಡ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಅದರ ಬಗ್ಗೆ ಕಣ್ಣೀರು ಹಾಕಬಾರ್ದು. ಬದಲಾಗಿ ನಾವು ದೇವರನ್ನ ಪ್ರಾರ್ಥಿಸುವಾಗ ಆತನ ಅದ್ಭುತವನ್ನ ನಾವು ನೋಡ್ತೇವೆ, ಆತನ ಮಹತ್ವದ ಕಾರ್ಯವನ್ನ ನಾವು ನೋಡ್ತೇವೆ. ನೀವೆಲ್ಲರೂ ಅದನ್ನ ಅನುಭವಿಸ್ಬೇಕೆಂಬುದಾಗಿ ನೀವು ಅಂದುಕೊಂಡಿರ್ಬೋದು. ಈ ವರ್ಷದ ಕೊನೆ ತಿಂಗಳಿನಲ್ಲಿ ಇದ್ದೇವೆ ನಾವು. ಆ ಅದ್ಭುತವನ್ನ ರುಚಿ ನೋಡ್ಬೇಕು ಅನ್ಕೊಳ್ತಾ ಇದ್ದೀರಾ? ಎಂಥ ಪರಿಸ್ಥಿತಿಯಲ್ಲಿ ಇದ್ರು ದೇವರ ಸಮ್ಮುಖದಲ್ಲಿ ಆತನ ನಾಮವನ್ನ ಮೇಲೆತ್ತಿ ಆತನ ಆರಾಧಿಸುವಾಗ, ಆತನ ಮಹಿಮೆ ಪಡಿಸುವಾಗ, ಆತನ ಸ್ತುತಿಸುವಾಗ, ಆತನಿಗೆ ಪ್ರಾರ್ಥಿಸಿ ಮೊರೆ ಇಡುವಾಗ ಖಂಡಿತವಾಗಿ ಒಂದು ಅದ್ಭುತ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ನೀವು ಅನುಭವಿಸ್ತೀರಿ ಅದನ್ನ. ಅದು ಸಾಕ್ಷಿಯಾಗಿ ದೇವರು ನಮ್ಮನ್ನ ನಿಲ್ಲಿಸ್ತಾರೆ. ಏನೇ ಪರಿಸ್ಥಿತಿಗಳಿಂದ ಆಗಿರ್ಬೋದು, ಅನಾರೋಗ್ಯ, ಬಂಧಕಗಳು, ಸಾಲದ ಬಾಧೆಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು, ಹೋರಾಟಗಳಾಗಿರ್ಬೋದು, ಹೇಳಿಕೊಳ್ಳಲಾಗದ ನೋವಿನಲ್ಲಿ ನೀನಿರ್ಬೋದು, ರಕ್ಷಣೆ ಅನುಭವ ಇಲ್ಲದಂತ ಪರಿಸ್ಥಿತಿ, ಆದರೆ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ಅದನ್ನ ನಾವು ಅನುಭವಿಸ್ಲಿಕ್ಕೆ ಸಿದ್ಧರಾಗ್ಬೇಕಷ್ಟೆ. ಆ ರೀತಿ ದಾನಿಯೇಲನ ಹೊಂದಿಕೊಂಡು ಯಾರು ದಾನಿಯೇಲನ ವಿರುದ್ಧವಾಗಿ ಕಾರ್ಯ ಮಾಡಿದ್ರೋ ಆ ರಾಜನೇ ದಾನಿಯೇಲನ ಅಂತ ಜೀವವುಳ್ಳ ದೇವರ ನಾಮ ಉನ್ನತವಾಗಿ ಘನಪಡಿಸುವಂಥದ್ದು. ನಿಮ್ಮೆಲ್ಲರ ಮೂಲಕವಾಗಿ ದೇವರ ನಾಮ ಉನ್ನತವಾಗಿರಬೇಕು. ಅನೇಕರು ನೋಡುವಾಗ, ಅನೇಕರು ಅನುಭವಿಸುವಾಗ ನಮ್ಮ ದೇವರನ್ನ ಉನ್ನತವಾಗಿ ಆರಾಧಿಸುವಂಥವರಾಗಬೇಕು. ಅಂಥ ಜೀವಿತವನ್ನು ದೇವರು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟು ಬಲಪಡಿಸಿ ನಡೆಸಲಿ. ನಿಮಗೆ ಏನೇ ವಿಜ್ಞಾಪನೆಗಳಿದ್ರು ನಮ್ಮ ಕಣ್ಮಗಳ ಮೂಲಕ ತಿಳಿಸ್ಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥನೆ. ಪರಿಶುದ್ಧ ಅಂತ ದೇವರ ಸ್ತೋತ್ರ. ಹೌದು ಸ್ವಾಮಿ, ಅದ್ಭುತ ಸ್ವರೂಪನು ಮಹತ್ವವಾದ ಕಾರ್ಯಗಳನ್ನ ಮಾಡುವಂತ ದೇವರು. ಅಪ್ಪ, ಇವಾಗ್ತೂ ನೋಡಿದ ಪ್ರತಿಯೊಬ್ಬೊಬ್ಬರು ಜೀವನದಲ್ಲಿ ಅದ್ಭುತವನ್ನ ಮಾಡಿ ಸಾಕ್ಷಿಯಾಗಿ ನಿಲ್ಲಿಸು. ಎಲ್ಲವನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿದ್ದೇವೆ ಜೀವನ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.